ಎಲ್ರಿಗೂ ನಮಸ್ಕಾರ. ನಾನು ಹೊಸ ಚಾನಲ್ ಅಯ್ಯರ್ ಮಾಮೀಸ್ ಕಿಚನ್ ಅಂತ ಓಪನ್ ಮಾಡಿದ್ದೀನಿ. ಪ್ಯೂರ್ ವೆಜ್ ಅಡಿಗೆಗಳೇ ಅದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಜೊತೆಗೆ ಮಸಾಲಾ ಪೌಡರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಆರ್ಡರ್ ಮಾಡಬಹುದು. ನಮ್ಮ ಅಳಿಯಂದ್ರು ಮುಂದಿನ ವಿಡಿಯೋದಲ್ಲಿ ಕೊಯಮತ್ತೂರು ಸ್ಟೈಲಲ್ಲಿ ಮಸಾಲೆ ಪುರಿ ಮಾಡೋದನ್ನು ಹೇಗೆ ತೋರಿಸ್ತಿದ್ದಾರೆ. ಅದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ಅದನ್ನು ತಿಂತಾರೆ. ಇದನ್ನು ಟ್ರೈ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಕೊಯಂಬತ್ತೂರು ಸ್ಟೈಲ್ನಲ್ಲಿ ಒಂದು ಮಸಾಲಾ ಪೂರಿ ಹಾಕೋದು ನಿಮ್ಗೆ ತೋರಿಸ್ತೀವಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ನಾನು ಹೇಳ್ತೀನಿ. ಪುರಿ ತೊಗೋಬೇಕು, ಫ್ರೈಡ್ ಪುರಿ. ಆಮೇಲೆ ಇದು ತುರಿಯೋದು ಕ್ಯಾರೆಟು, ತುರಿಯೋದು ಆನಿಯನ್, ತುರಿಯೋದು ಸ್ವಲ್ಪ ಮಾವಿನಕಾಯಿ. ಆಮೇಲೆ ನಿಮಗೆ ಫ್ರೈಡ್ ಗ್ರೌಂಡ್ನಟ್, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಟೇಸ್ಟಿಗೆ ಆಗೋ ಥರ ಚಿಲ್ಲಿ ಪೌಡರ್, ಸ್ವಲ್ಪ ಸಾಲ್ಟು, ಆಮೇಲೆ ತೆಂಗಿನಕಾಯಿ ಇಲ್ಲಾಂದರೆ ಗ್ರೌಂಡ್ನಟ್ ಆಯಿಲ್ ಟೇಸ್ಟು ತೊಗೋಬೋದು. ಫಸ್ಟು ನೀವು ಈ ಥರ ಪೂರಿ ತೊಗೋಬೇಕು. ಆಮೇಲೆ ಅದರಲ್ಲಿ ಇಂಗ್ರೀಡಿಯೆಂಟ್ಸ್ ಒಂದೊಂದಾಗಿ ನೀವು ಮಿಕ್ಸ್ ಮಾಡ್ಬೋದು. ಇದೇನೆಂದರೆ ಇದು ಒಂದು ಹೆಲ್ತಿ ಸ್ನ್ಯಾಕ್ ಥರ ಹೇಳ್ಬೋದು. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ದೊಡ್ಡವರು ಲೈಟಾಗಿ ಫೀಲ್ ಮಾಡ್ತಾರೆ. ಆಮೇಲೆ ಒಂದು ಲೈಟ್ ಸ್ನ್ಯಾಕ್ ಇದು, ಎಲ್ಲರೂ ಮಾಡಿ ಈವ್ನಿಂಗ್ ಸ್ನ್ಯಾಕಾಗಿ ತಿನ್ಬೋದು. ಫಸ್ಟು ಈ ಥರ ಪೂರಿನ ಅರೇಂಜ್ ಮಾಡಿಬಿಟ್ಟು ಆಮೇಲೆ ಕ್ಯಾರೆಟ್ಸ್, ಬೇಕಾಗಿರೋ ಕ್ಯಾರೆಟ್ಸ್ನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಆನಿಯನ್ಸ್ ಹಾಕ್ಕೊಳ್ಳಿ. ಸ್ವಲ್ಪ ಮಾವಿನಕಾಯಿ, ಹಾಕ್ಕೊಳ್ಳಿ. ಆಮೇಲೆ ಗ್ರೌಂಡ್ನಟ್ಸ್, ಎಷ್ಟು ಜಾಸ್ತಿ ಹಾಕ್ತಿರೋ ಗ್ರೌಂಡ್ನಟ್ಸು ಅಷ್ಟು ಟೇಸ್ಟ್ ಆಗಿರುತ್ತೆ. ಅದರಲ್ಲಿ ಗ್ರೌಂಡ್ನಟ್ಸ್ ಆ್ಯಡ್ ಮಾಡಿ. ಇದು ಚಿಲ್ಲಿ ಪೌಡ್ರ್ ನಿಮಗೆ ಟೇಸ್ಟ್ಗೆ, ತುಂಬ ನಿಮಗೆ ಖಾರ ಬೇಕಂದರೆ ನೀವು 1 ಸ್ಪೂನ್ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಮಕ್ಕಳು ತಿಂತಾರಂದರೆ ಸ್ವಲ್ಪ ಕಮ್ಮಿಯಾಗಿ ಇಷ್ಟು ಸಾಕು. ಸಾಲ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದೊಡ್ಡ ಬೌಲ್ ತೊಗೊಂಡ್ರೆ ಅಂದರೆ ಮಿಕ್ಸ್ ಮಾಡೋದು ನಿಮಗೆ ಸುಲಭವಾಗಿ ಬರುತ್ತೆ. ಒಂದು ಈಸಿ ಸ್ನ್ಯಾಕು, ಮನೆಯಲ್ಲೇ ಮಾಡ್ಬೋದು, ಇನ್ಸ್ಟೆಂಟಾಗಿ ಮಾಡ್ಬೋದು. ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಫೈನಲ್ ಟಚ್ಗೆ ಸ್ವಲ್ಪ 2 ಡ್ರಾಪು, ಅರ್ಧ ಸ್ಪೂನು ತೆಂಗಿನಕಾಯಿ ಇಲ್ಲಾಂದರೆ ಗ್ರೌಂಡ್ನಟ್ ಆಯಿಲ್. ಅಷ್ಟೇ ರೀ, ನೋಡಿ ಟೇಸ್ಟಾಗಿ ಮಸಾಲೆ ಪೂರಿ ರೆಡಿ ಆಗಿದೆ. ಕ್ರಿಸ್ಪಿ ಆಗಿದೆ, ಟೇಸ್ಟು ಚೆನ್ನಾಗಿರುತ್ತೆ. ಇದು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಮಗೆ ಕಮೆಂಟ್ಸಲ್ಲಿ ಫೀಡ್ಬ್ಯಾಕ್ ಹೇಳಿ. ಥ್ಯಾಂಕ್ ಯು.